ಧರಣಿ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಉದ್ಘಾಟಿಸಿದ ಶಾಸಕರು ಅಂಪಯ್ಯ ನಾಯಕ್ ಮತ್ತು ಕ್ಲಿನಿಕ್ಗೆ ಸಚಿವರು ಎನ್ಎಸ್ ಬೋಸರಾಜ್ ಭೇಟಿ. ಮೌನಿನಗರದ ಡಿಪೋ ಹಿಂಭಾಗದಲ್ಲಿ ನೂತನ ಧರಣಿ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಅನ್ನು ಶಾಸಕರು ಅಂಪಯ್ಯ ನಾಯಕ್ ಅವರು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿ ಅಭಿನಂದಿಸಿದರು. ಕಾಂಗ್ರೆಸ್ ಹಿರಿಯ ಮುಖಂಡರು ದಿವಂಗತ ಲಕ್ಷ್ಮೀನಾರಾಯಣ್ ಯಾದವ್ ಅವರ ಪುತ್ರ ಹಿಂದುಳಿದ ವರ್ಗಗಳ ಸಮುದಾಯದ ಯುವ ಅಧ್ಯಕ್ಷರು ಕ್ರಾಂತಿಕುಮಾರ್ ಯಾದವ್ ಮತ್ತು ಇವರ ಪತ್ನಿ ಡಾಕ್ಟರ್ ಜಿ ಧರಣಿ BDS ಕಾಸ್ಮೆಟಿಕ್ ಡೆಂಟಲ್ ಸರ್ಜನ್ ಮಾನ್ವಿ ಇವರ ನೂತನ ಹಲ್ಲಿನ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದರು. ಅದೇ ರೀತಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರು ಎನ್ಎಸ್ ಬೋಸರಾಜ್, ಕಾಂಗ್ರೆಸ್ ಹಿರಿಯ ಮುಖಂಡರು ಕೆ ಶಾಂತಪ್ಪ ಹಾಗೂ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರು ರವಿ ಬೋಸರಾಜ್ ಅವರು ಭೇಟಿ ನೀಡಿ ಅಭಿನಂದಿಸಿದರು. ಇನ್ನು ಮಾಜಿ ಶಾಸಕರು ರಾಜಾ ವೆಂಕಟಪ್ಪ ನಾಯಕ್, ಸಜ್ಜದ್ ಹುಸೇನಿ ಮತ್ವಾಲೆ, ಎಂ ಈರಣ್ಣ ಪ್ರಥಮ ದರ್ಜೆ ಗುತ್ತೇದಾರರು, ಲಕ್ಷ್ಮೀದೇವಿ ನಾಯಕ್, ಡಾಕ್ಟರ್ ರೋಹಿಣಿ ಮಾನ್ವಿಕರ್, ಡಾಕ್ಟರ್ ವೀರಣ್ಣ, ಡಾಕ್ಟರ್ ಅನಂತ್ ಯಾದವ್, ಡಾಕ್ಟರ್ ಪ್ರಸನ್ನ ಲಕ್ಷ್ಮಿ, ಎ ಬಾಲಸ್ವಾಮಿ ಕೊಡ್ಲಿ, ರಾಜಾ ಸುಭಾಷ್ ಚಂದ್ರ ನಾಯಕ್, ಪುರಸಭೆ ಸದಸ್ಯರು, ತನ್ವೀರುಲ್ ಹಸನ್ ವಕೀಲರು, ಇನ್ನು ಅನೇಕರು ಧರಣಿ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಮಾದೇವಿ ಲಕ್ಷ್ಮೀನಾರಾಯಣ್ ಯಾದವ್, ಸೂರ್ಯನಾರಾಯಣ್ ಯಾದವ್, ಹರಿನಾರಾಯಣ್ ಯಾದವ್ ವಕೀಲರು, ಕ್ರಾಂತಿಕುಮಾರ್ ಯಾದವ್, ಕಾರ್ತಿಕ್ ಕುಮಾರ್ ಯಾದವ್, ಕಲ್ಯಾಣ್ ಕುಮಾರ್ ಯಾದವ್, ಡಾಕ್ಟರ್ ಮೊಹಮ್ಮದ್ ಅಲ್ತಾಫ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.